ದೈವಕ್ಕೆ ಅವಹೇಳನ ಮಾಡಿದಂತ ಪ್ರಕರಣ ಈಗ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಒಂದು ಸಿಗ್ತಾ ಇದೆ. ಹಾಗಾದ್ರೆ ಏನ್ ರಿಲೀಫ್ ಸಿಕ್ಕಿರಬಹುದು? ಇದು ಕಾಂತಾರ ಸಿನಿಮಾ ವಿಚಾರದಲ್ಲಿ ನಡೆಸಿದಂತ ಒಂದು ಕಿರಿಕು ಅಂದ್ರೆ ಒಂದು ಅವಾರ್ಡ್ ಶೋನಲ್ಲಿ ಈ ರೀತಿಯಾಗಿ ಹಾಸ್ಯ ಮಾಡಿದ್ರು ರಣವೀರ್ ಸಿಂಗ್. ಅದರಲ್ಲೂ ಕೂಡ ಈ ಒಂದು ಪ್ರಕರಣ ಬಹಳಷ್ಟು ಸದ್ದು ಮಾಡಿತ್ತು. ಚಾಮುಂಡಿ ದೈವಕ್ಕೆ ಅವಹೇಳನ ಮಾಡಿದ್ದು, ಅದರಲ್ಲೂ ಕೂಡ ಅಪಹಾಸ್ಯ ಮಾಡಿದ್ರು ಅನ್ನುವಂಥ ಪ್ರಕರಣ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಅಫಿಡವಿಟ್ ಮೇಲೆ ಆರ್ಗ್ಯುಮೆಂಟ್ ಆಯಿತು. ಅಫಿಡವಿಟ್ ಅಲ್ಲಿ ಕೊನೆ ಪೇಜ್ ನಂಬರ್ 1 ಕೊನೆ ಪೇರದಲ್ಲಿ ಇಂಗ್ಲಿಷ್ ಡ್ಯೂ ಕೋರ್ಸ್ ಅಂತ ಇದೆ. ಡ್ಯೂ ಕೋರ್ಸ್ ಏನೋ ವಿ ವಿಲ್ ವಿಸಿಟ್ ಚಾಮುಂಡಿ ಟೆಂಪಲ್ ಅಂದಿದೆ. ಡ್ಯೂ ಕೋರ್ಸ್ ಅಂತಂದರೆ ಸದ್ಯದಲ್ಲಿ ಅಂತ. ಅದನ್ನು ನಾವು ಆರ್ಗ್ಯುಮೆಂಟ್ ಮಾಡ್ದೋ. ಸದ್ಯದಲ್ಲಿ ಅಂದರೆ ಏನರ್ಥ? 15 ದಿನನ, 30 ದಿನನ, 40 ದಿನನ, 1 ವರ್ಷನ, 10 ವರ್ಷನ ಅಂತ. ಅದಕ್ಕೆ ಅವ್ರ ಕಡೆ ಅಡ್ವೊಕೇಟ್ ಬಂದು ಹೇಳಿದ್ರು ಏನಂತ, ಭದ್ರತೆಯ ಕಾರಣದಿಂದಾಗಿ ಅದನ್ನು ಹೇಳೋಕ್ಕೆ ಬರ್ತಾ ಇಲ್ಲ ನಮಗೆ. ಏಕೆಂದರೆ ದುರಂಧರ್ 1, 2 ಬಂದ ಮೇಲೆ ಸ್ವಲ್ಪ ಭದ್ರತೆ ಕೊರತೆ ಇದೆ, ಏನು ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳೋದು, ಕರ್ನಾಟಕ ಪೊಲೀಸ್ ಮೇಲೆ ನಮಗೆ ನಂಬಿಕೆ ಇದೆ, ಕರ್ನಾಟಕ ಪೊಲೀಸ್ ಎಲ್ಲ ಭದ್ರತೆ ಕೊಡ್ತಾರೆ ಅವ್ರು ಬಂದರೆ ಅಂತೇಳಿ. ಅದಕ್ಕೆ ಸಾಹೇಬರು ಏನು ಕರ್ನಾಟಕ ಪೊಲೀಸ್ ಬಗ್ಗೆ ಎಲ್ಲ ಗೊತ್ತಿದೆ, ಡೈಲಿ ನೋಡ್ತಾ ಇದ್ದೀವಿ ಬಿಡಪ್ಪ ಅಂತ ಹೇಳಿದ್ರು. ಸರಿ, ಈಗ ಹಾಕಿದ್ದಾರೆ. ಅದರಿಂದ ನಾವು ಕ್ಷಮೆ ಯಾಚನೆ ಮಾಡಿದ್ದಾರೆ. ಅವರು ಸದ್ಯದಲ್ಲೇ ಬಂದು ಅದನ್ನ ಆರ್ಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಅಫಿಡವಿಟ್ ಮೇಲೆ. ಸೊ ಇಷ್ಟಾಗಿದೆ ಸರ್. ಯಾಕೆ ಕ್ಷಮೆ ಯಾಚನೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ? ಏನಪ್ಪ ಕ್ಷಮೆ ಯಾಚನೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡಿರೋದಾ? ಕ್ಷಮೆ ಇಲ್ಲದ ಧರ್ಮ ಯಾವುದಯ್ಯ? ಕ್ಷಮೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪಕ್ಷಿಗಳೆಲ್ಲರಲ್ಲಿಯೂ ಕ್ಷಮೆಯೇ ಧರ್ಮದ ಮೂಲವಯ್ಯ. ಅವರು ಕ್ಷಮೆ ಕೇಳಿದರೆ ಇನ್ನು ಅದಕ್ಕಿಂತ ಬೇರೆ ನಾವು ಇನ್ಯಾವ ಪನಿಷ್ಮೆಂಟು ಏನೋ ಒಬ್ಬ ಕ್ಷಮಾರ್ಪಣೆ ಕೇಳಿದ ಮೇಲೆ ಅದಕ್ಕೆ ನಾವು ಬದ್ಧರಾಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಬಂದು ಚಾಮುಂಡಿ ದೇವಿನ ಕ್ಷಮಾಪಣೆ ಕೇಳ್ತೀನಿ, ಬಂದು ವಿಸಿಟ್ ಮಾಡಿ ಹೇಳೋಣ. ಇದ್ರ ಮೇಲೆ ನಾವು ಇನ್ನೇನು ಅವನು ಹೇಳ್ಕೊಂಡು ಏನಲ್ಲಿ ಸುಮ್ಮನೆ ಅನ್ವಾಂಟೆಡ್ ಆಗಿ ಹೇಳ್ತಾ ಇರೋದು ಕರೆಕ್ಟಾ?